ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವಿಶ್ವಾಸ ಮಂಡನೆ ಕೈ ಬಿಟ್ಟಿದ್ದೀರಾ ಎಂಬ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೈ ಬಿಡುವ ಪ್ರಶ್ನೆನೇ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ ಕೈ ಬಿಟ್ಟಿದ್ದೀರಾ ಅನ್ನೋ ಪ್ರಶ್ನೆಗೆ ಛಲವಾದಿ ನಾರಾಯಣಸ್ವಾಮಿ ಉತ್ತರ ಕೊಟ್ಟರು. ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ನಾವು ಹೇಳಿಲ್ಲ, ಆದರೆ ಕಾಂಗ್ರೆಸ್ನವರಿಗೆ ಅದರ ಅನಿವಾರ್ಯತೆ ಇತ್ತು. ಎಲ್ಲರೂ ಒಂದಾಗಿ ಬಿಡೋಣ ಅಂದ್ಕೊಂಡಿದ್ರು, ಅವರೇ ಒಗ್ಗಟ್ಟಾಗಿಲ್ಲ. ನಾ ಬಿಡೆ ನಾ ಕೊಡೆ ನೀ ಬಿಡೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಮಾಡಿಕೊಳ್ಳಿ ಅವರು, ಆದರೆ ಜನರಿಗೆ ನ್ಯಾಯ ಕೊಡಿ. ಜನರನ್ನ ಎಷ್ಟು ದಿನ ವಂಚನೆ ಮಾಡಿ ಸರ್ಕಾರ ನಡೆಸ್ತೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇದರಲ್ಲೇನೆ ಕಾಲ ಕಳೆದು ವರ್ಷಗಟ್ಲೆ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಅವರ ಇಂಟರ್ನಲ್ ಮ್ಯಾಟರ್ ನಮಗೆ ಯಾಕೆ ಸಂಬಂಧ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಅದರಿಂದಾಗಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ. ಜನ ನ್ಯಾಯ ಕೇಳ್ತಾರೆ. ನೀವು ಅಧಿಕಾರದಲ್ಲಿರೋರು ನ್ಯಾಯ ಕೊಡೋದಲ್ಲ ಅಂದ್ರೆ ವಿರೋಧ ಪಕ್ಷವಾಗಿ ನಾವೇನ್ ಮಾಡ್ಬೇಕು? ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ನೀವು ನೋಡಿ, ಹೊರಗಡೆಯೂ ನಿನ್ನೆ ಹೋರಾಟ, ಒಳಗಡೆಯೂ ಹೋರಾಟ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇದರಲ್ಲೇನೆ ಕಾಲ ಕಳೆದು ವರ್ಷಗಟ್ಲೆ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಅವರ ಇಂಟರ್ನಲ್ ಮ್ಯಾಟರ್ ನಮಗೆ ಯಾಕೆ ಸಂಬಂಧ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಅದರಿಂದಾಗಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ. ಜನ ನ್ಯಾಯ ಕೇಳ್ತಾರೆ. ನೀವು ಅಧಿಕಾರದಲ್ಲಿರೋರು ನ್ಯಾಯ ಕೊಡೋದಲ್ಲ ಅಂದ್ರೆ ವಿರೋಧ ಪಕ್ಷವಾಗಿ ನಾವೇನ್ ಮಾಡ್ಬೇಕು? ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ನೀವು ನೋಡಿ, ಹೊರಗಡೆಯೂ ನಿನ್ನೆ ಹೋರಾಟ, ಒಳಗಡೆಯೂ ಹೋರಾಟ. ನಿನ್ನೆ ಹೇಳಿದ್ದೀನಲ್ಲ, ನಾ ಕೊಡೆ ಅಂತ ಒಬ್ಬ, ನಾ ಬಿಡೆ ಅಂತ ಇನ್ನೊಬ್ಬ. ಇನ್ನು ಕಾಂಗ್ರೆಸ್ ಒಳಗೆ ಇರೋರಿಗೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ. ಬೆಳಗಾವಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬಂದ ದಿನದಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಇನ್ನು ವೋಟ್ ಚೋರಿ ವಿಚಾರ ಹೇಳಿದವರಿಗೆ ನೋಟಿಸ್ ಬಂದಿದೆ. ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ರೀತಿ ವೋಟ್ ಚೋರಿ ಅಂತ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ಮೊದಲು ಅವ್ರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದ್ರೆ ಮತ ಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರಿಗೂ ಕೋರ್ಟಿಂದ ನೋಟಿಸ್ ಬಂದಿದೆ. ವೋಟ್ ಚೋರಿ ಮಾಡಿದ್ದಾರೆ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೂ ನೋಟಿಸ್ ಬಂದಿದೆ. ಇದು ಒಂದು ರೀತಿಯ ವೋಟ್ ಚೋರಿನೇ. ಇವರು ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ. ಗ್ಯಾರಂಟಿಗಳು ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ,